ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಕಳಪೆ ಆಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನ ಪಿಜಿಗಳ ಮೇಲೆಯೂ ಕೂಡ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಆಹಾರ ಸುರಕ್ಷತಾ ತಪಾಸಣೆಯನ್ನ ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಿಜಿಗಳ ಆಹಾರದ ಗುಣಮಟ್ಟ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಕ್ಲೆನ್ಲಿನೆಸ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಿರ್ತಾರೆ, ಹೇಗೆ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಆಗತ್ತೆ. ಆಹಾರ ಸುರಕ್ಷತೆಯನ್ನ ಖಚಿತಪಡಿಸೋದಕ್ಕೆ FDA ಇಲಾಖೆ ಮಾಡುವಂತ ಕಾರ್ಯಾಚರಣೆ ಇದು. ಕಳೆದ 6 ತಿಂಗಳಿಂದ ಪಿಜಿಗಳ ಸ್ವಚ್ಛತೆಯನ್ನ GBA ಪರಿಶೀಲನೆ ಮಾಡ್ತಾ ಇದೆ. ಇದೀಗ ಸ್ವತಃ ಆಹಾರ ಸುರಕ್ಷತೆಯ ವಿಚಾರದಲ್ಲೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಸಿದ್ಧತೆಗಳು ಆಗಿದೆ. ಬೆಂಗಳೂರಿನ ಪಿಜಿಗಳ ಮೇಲೆ ಆರೋಗ್ಯ ಇಲಾಖೆಯ ಕಣ್ಣು. ಬೆಂಗಳೂರು ಪಿಜಿಗಳಿಗೆ ಆರೋಗ್ಯ ಇಲಾಖೆಯಿಂದ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ. 5 ಸ್ಟಾರ್ ಹೋಟೆಲ್ನಿಂದ ಇಂದಿರಾ ಕ್ಯಾಂಟೀನ್ ವರೆಗೆ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾಯಿತು. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಕೊಳೆತ ಮಾಂಸದ ಆಹಾರವನ್ನು ಜನರಿಗೆ ನೀಡ್ತಾ ಇದ್ದಾರೆ, ಕೊಳೆತ ತರಕಾರಿಯಿಂದ ಅಡುಗೆ ಮಾಡಿ ಜನರಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮವನ್ನ ಇದು ಬೀರಬಹುದು ಅನ್ನೋದಾಗಿ ಕೆಲವೊಂದಿಷ್ಟು ನೋಟಿಸ್ಗಳನ್ನ ಕೊಡುವಂಥದ್ದು, ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಇದೀಗ ಪಿಜಿ ಮಾಲೀಕರಿಗೂ ಕೂಡ ಶಾಕ್ ಎದುರಾಗಿದೆ. ಬೆಂಗಳೂರಿನ ಪಿಜಿಗಳ ಮೇಲೆ ಆಹಾರ ಸುರಕ್ಷತಾ ತಪಾಸಣೆಯನ್ನ ನಡೆಸ್ತಾ ಇದೆ. ಪಿಜಿಗಳಲ್ಲಿ ಪೂರೈಕೆ ಮಾಡುವಂತ ಆಹಾರದ ಗುಣಮಟ್ಟದ ಬಗ್ಗೆ ದೂರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಪಿಜಿಗಳ ಪರಿಶೀಲನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಹೋಟೆಲ್ಗಳ ಕಳಪೆ ಆಹಾರ ಆಯಿತು, ಅದಾದ ನಂತರ ಇಂದಿರಾ ಕ್ಯಾಂಟೀನ್ ಇದೀಗ ಪಿಜಿ ಮಾಲೀಕರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದೇನಾದರೂ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆಯಾ, ಯಾವಾಗ ನಡೆಯುತ್ತೆ? ಬೆಂಗಳೂರಿನಲ್ಲಿ ಈ ಹೋಟೆಲ್ಗಳ ಮೇಲೆ ದಾಳಿ ಆಗಿದ್ದಂತ ಸಂದರ್ಭವನ್ನ ಊಹಿಸ್ಕೊಂಡ್ರೆ ಎಂತವ್ರಿಗೂ ಕೂಡ ಒಂದ್ ರೀತಿ ಶಾಕ್ತಿಯ ಒಳಗಾಗುವಂತ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ 5 ಸ್ಟಾರ್ಗಳು ಹೋದಾಗ ಒಂದ್ ಪ್ಲೇಟ್ ಊಟ 8 ರಿಂದ 10,000 12,000 ಕೂಡ ಇದೆ. ಸಣ್ಣ ಪುಟ್ಟ ಹೋಟೆಲ್ಗಳು 3 ಸ್ಟಾರ್ 2 ಸ್ಟಾರ್ ಎನ್ನುವಂತ ನಿಟ್ಟಿನಲ್ಲಿ ಹೋದ್ರೆ 2,000 3,000 4,000 5,000 ಒಂದು ಪ್ಲೇಟ್ಗೆ ಊಟವನ್ನ ಹಾಕುವಂತ ಕೆಲಸ ಆಗುತ್ತೆ. ಈ ಅದ್ದೂರಿಯಾದಂತಹ ಹೋಟೆಲ್ಗಳು ಹೋಗದಂತ ಸಂದರ್ಭದಲ್ಲಿ ಫುಡ್ ಚೆನ್ನಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಂದಟ್ ಮಾಡ್ಕೊಂಡು ಜನ ಹೋಗ್ತಾರೆ. ಆದ್ರೆ ಒಳಗಡೆ ಇರುವಂತಹ ಕಳಪೆ ಒಂದು ವ್ಯವಸ್ಥೆ ಇದೆಯಲ್ಲ, ಕೊಳೆತ ಮಾಂಸ ಆಗ್ಬೋದು, ಕೊಳೆತ ತರಕಾರಿಗಳಾಗ್ಬೋದು, ಅವೆಲ್ಲವನ್ನೂ ಕೂಡ ಮನಗಂಡಂತಹ ಆರೋಗ್ಯ ಇಲಾಖೆ, ಅದರಲ್ಲೂ ಫುಡ್ ಸೇಫ್ಟಿ ಅಂಡ್ ಡ್ರಗ್ಸ್ ಇಲಾಖೆ ಇದೆಯಲ್ಲ, ಡ್ರಗ್ಸ್ ಸಂಬಂಧಪಟ್ಟಾಗಿರೋ ಇಲಾಖೆ ದಾಳಿಯನ್ನ ಮಾಡುತ್ತೆ. ಆಹಾರ ಸಚಿವರ ಒಂದು ಆದೇಶದ ಮೇರೆಗೆ, UT ಖಾದರ್ ಆದೇಶದ ಮೇರೆಗೆ ದಾಳಿ ಮಾಡುವಂತ ಸಂದರ್ಭದಲ್ಲಿ 5 ಸ್ಟಾರ್ 3 ಸ್ಟಾರ್ ಸಣ್ಣ ಪುಟ್ಟ ಹೋಟೆಲ್ಗಳು ಸೇರಿದಂತೆ ಇನ್ನಿತರ ಆಹಾರ ಉತ್ಪನ್ನ ಮಾಡುವಂತಹ ಝೊಮ್ಯಾಟೊ ಸೇರಿದಂತೆ ಇನ್ನಿತರ ಖಾಸಗಿ ಕಂಪನಿಗಳಿದಾವಲ್ಲ, ಆ ಜಾಗಗಳನ್ನೆಲ್ಲ ದಾಳಿ ಮಾಡುವಂತ ಸಂದರ್ಭದಲ್ಲಿ ಕೊಳೆತ ಆಹಾರ ಪತ್ತೆ ಆಗುತ್ತೆ. ಇದೆಲ್ಲವೂ ಕೂಡ ದಾಳಿ ಆದಂತ ಸಂದರ್ಭದಲ್ಲಿ ಫೈನ್ ಅನ್ನ ಹಾಕುವಂತ ಕೆಲಸ ಆಗುತ್ತೆ, ಜೊತೆಗೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಕೆಲಸ ಆಗುತ್ತೆ. ಮತ್ತೆ ಅದೇ ಕಂಟಿನ್ಯೂ ಆದ್ರೆ ಕಠಿಣ ಕ್ರಮಕ್ಕೂ ಮುಂದಾಗ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಈಗಾಗಲೇ ಆಹಾರ ಇಲಾಖೆ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 70,000ಕ್ಕೂ ಹೆಚ್ಚು ಪಿಜಿಗಳಿದಾವೆ. ಪಿಜಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದಂತೆ ಹೊರಗಡೆಯಿಂದ ಬಂದವರು, ಕೆಲಸ ಮಾಡ್ತಿರುವಂತವ್ರು ಎಲ್ಲರೂ ಕೂಡ ಸ್ಟೇ ಆಗಿರ್ತಾರೆ. ಸ್ಟೇ ಆದಂತ ಸಂದರ್ಭದಲ್ಲಿ ಅವರಿಗೆ ಒಳಗಡೆನೆ ಊಟದ ವ್ಯವಸ್ಥೆ, ಪಿಜಿಗಳು ಬಹುತೇಕವಾಗಿ ಊಟ ವ್ಯವಸ್ಥೆ ಮಾಡುವಂತ ಕೆಲಸ ಆಗುತ್ತೆ. ಆದ್ರೆ ಅದರ ಪಿಜಿ ಸಂಬಂಧಪಟ್ಟಾಗೆ ಆಹಾರ ಯಾವ ರೀತಿ ಒದಗಿಸ್ತಾ ಇರ್ಬೋದು, ಕಳಪೆ ಆಗಿರಬಹುದಾ, ನಾನ್ ವೆಜ್ ಸ್ಟೇ ಅಂದ್ರೆ ಅಲ್ಲೇ ಇಟ್ಕೊಂಡಿರ್ತಾರ, ಎಷ್ಟು ದಿನ ಆದ್ಮೇಲೆ ಬಳಕೆ ಆಗ್ತಿರುತ್ತೆ, ಎಲ್ಲವನ್ನೂ ಕೂಡ ಒಂದ್ ಪ್ರಶ್ನೆ ಆಗಿದೆ. ಹೀಗಾಗಿ ಪಿಜಿಗಳ ಮೇಲೂ ಕೂಡ ದಾಳಿ ಮಾಡ್ಲಿಕ್ಕೆ ಈಗ ಇಲಾಖೆ ಮುಂದಾಗಿರುವಂತದ್ದು. ದಾಳಿ ಮಾಡಿದ್ರೆ ಬಹುತೇಕ ಎಲ್ಲ ಪಿಜಿಗಳ ಮೇಲೆ ದಾಳಿ ಮಾಡ್ಬೇಕೇನುವಂತ ಒಂದು ಮನವಿಯನ್ನು ಕೂಡ ಸಂಬಂಧಪಟ್ಟಾಗೆ ಸಾರ್ವಜನಿಕರು ಆಹಾರ ಇಲಾಖೆ ಸಂಬಂಧಪಟ್ಟ ಇಲಾಖೆ ಮೇಲೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಕಠಿಣವಾದಂತ ನಿರ್ಧಾರಕ್ಕೆ ಮುಂದಾಗಿರುವಂತಹ ಇಲಾಖೆ ನಾಳೆಯಿಂದ ಅಧಿಕೃತವಾಗಿ ಪಿಜಿಗಳ ಮೇಲೂ ಕೂಡ ದಾಳಿ ಮಾಡ್ತೇವೆ ಎನ್ನುವಂತ ಒಂದು ಸೂಚನೆ ಕೊಡುವಂತಹ ಕೆಲಸ ಈಗಾಗಲೇ ಆಗಿದೆ. ಒಂದ್ ವೇಳೆ ದಾಳಿ ಆದಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಪಿಜಿಗಳ ಮೇಲೂ ಕೂಡ ದಾಳಿ ಆದ್ರೆ ಇದೇ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಕಳಪೆ ಆಹಾರ ನೀಡುವಂತ ಕೆಲಸ ಈಗಾಗಲೇ ಸಾಕಷ್ಟು ಪಿಜಿಗಳ ಮೇಲೆ ದೂರು ಬಂದಿರುವಂತದ್ದು. GBA ಅಧಿಕಾರಿಗಳು ಕೂಡ ದಾಳಿ ಮಾಡುವಂತ ಸಂದರ್ಭದಲ್ಲಿ ಕಳಪೆ ಒಂದು ಗುಣಮಟ್ಟದ ತರಕಾರಿ, ಮಾಂಸದ ಪದಾರ್ಥಗಳೆಲ್ಲವೂ ಕೂಡ ಆಹಾರ ಪದಾರ್ಥಗಳು ಸಿಕ್ಕಿರುವಂತದ್ದು. ಹೀಗಾಗಿ ಈ ಸಂಬಂಧಪಟ್ಟ ಈಗ ದಾಳಿ ಆಗ್ತಿರುವಂತ ಇಲಾಖೆಯನ್ನು ದಾಳಿ ಮಾಡಿದ್ರೆ ಮತ್ತದೇ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂತ ಸಾಧ್ಯತೆಗಳಿದಾವೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.